ಕೊಡಗು ಜಿಲ್ಲೆಯ ಆ ಗ್ರಾಮದಲ್ಲಿ 285 ಕುಟುಂಬಗಳು ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ವು. ಆದ್ರೆ ಆ ಗ್ರಾಮದಲ್ಲಿ ಆರಂಭವಾದಂತಹ ಡಾಂಬರ್ ಮಿಕ್ಸಿಂಗ್ ಘಟಕದಿಂದಾಗಿ ಅಲ್ಲಿನ ಜನರ ಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಅಲ್ಲಿಯ ಜನತೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಅಷ್ಟೊಕ್ಕೆ ಏನಾಗ್ತಾ ಇದೆ ಅಲ್ಲಿ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಡಾಂಬಾರು ಮಿಕ್ಸಿಂಗ್ ಘಟಕದಿಂದ ಸಮಸ್ಯೆ, ಕುಂದ ಈಚೂರು ಗ್ರಾಮಸ್ಥರಿಗೆ ಸಂಕಷ್ಟ. ರಸ್ತೆಯಲ್ಲಿ ನಿಂತು ಆಕ್ರೋಶ, ವಾಹನ ಅಡ್ಡಗಟ್ಟಿ ಪ್ರತಿಭಟನೆ. ಸ್ಥಳಕ್ಕೆ ಶಾಸಕರು ಪೊಲೀಸರ ಆಗಮನ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಬಳಿಯ ಕುಂದ ಈಚೂರು ಗ್ರಾಮದಲ್ಲಿ ಕಂಡುಬಂದ ದೃಶ್ಯವಿದು. ಅಷ್ಟಕ್ಕೂ ಗ್ರಾಮಸ್ಥರ ಪ್ರತಿಭಟನೆಗೆ ಕಾರಣವಾಗಿದ್ದು ಡಾಂಬರು ಹಾಗೂ ಸಿಮೆಂಟ್ ಮಿಕ್ಸಿಂಗ್ ಘಟಕಗಳು. ಸುಮಾರು 4 ಘಟಕಗಳು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಪರಿಣಾಮ ಗ್ರಾಮಸ್ಥರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ. ಕಳೆದ 2024ಕ್ಕೆ ಅನುಮತಿ ಮುಗಿದರೂ ನಿಯಮ ಬಾಹಿರವಾಗಿ ಘಟಕಗಳು ಕೆಲಸ ಮಾಡುತ್ತಿವೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಅಲ್ಲಿ 2 ಪ್ಲಾಂಟ್ ಇದೆ. ಆ ಪ್ಲಾಂಟ್ ಇಂದ ನಮ್ದು 300 ಫೀಟ್ ಅಷ್ಟೇ ದೂರ ಇರೋದು ಮನೆ. ಒಂದು 10-15 ಮನೆಗಳಿವೆ. ಎಲ್ಲ ಮನೆಯಲ್ಲೂ 1-2 ಪೇಷಂಟ್ಸ್ ಇದೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಲಂಗ್ಸ್ ಪ್ರಾಬ್ಲಮ್ಸ್, ಸ್ನೀಸಿಂಗ್ ಎಲ್ಲ ತರದ ಪ್ರಾಬ್ಲಮ್ಸ್ ಇದೆ. ನಮಗೆ ಈ ಪ್ರಾಬ್ಲಮ್ಸ್ ಗೊತ್ತಾಗಿದೆ. ನಮಗೆ ಇದು ಸಿಂಪ್ಟಮ್ಸ್ ಬರುವಾಗ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ಸ್ ನೀವು ಪ್ರಿಕ್ ಟೆಸ್ಟ್ ಮಾಡಿಸಿ ಇದು ಯಾವ್ದ್ರಿಂದ ಅಲರ್ಜಿ ಬರ್ತಾ ಇರೋದು ನಮಗೆ ನೋಡ್ಬೇಕು ಅಂತ ಹೇಳುವಾಗ ಇದು ಡಸ್ಟ್ ಅಲರ್ಜಿ ಅಂತ. ನಮ್ಮ ಅಂತ ಏರಿಯಾದಲ್ಲಿ ಡಸ್ಟ್ ಇಲ್ಲಿಂದ ಬರ್ತದೆ ಸರ್. ಇನ್ನು ಈ ಬಗ್ಗೆ ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ವಂತೆ. ಹೀಗಾಗಿ ಡಾಂಬರ್ ಮಿಕ್ಸಿಂಗ್ ವಾಹನಗಳನ್ನು ಅಡ್ಡಗಟ್ಟಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಶಾಸಕ ಎಎಚ್ ಪೊನ್ನಣ್ಣ ಆಗಮಿಸಿ ಜನರ ಸಂಕಷ್ಟವನ್ನ ಆಲಿಸಿದ್ದಾರೆ. ನಮ್ಮ ಊರಿನಲ್ಲಿ 285 ಕುಟುಂಬಗಳಿದ್ದು 280 ಕುಟುಂಬದಲ್ಲಿ ಒಂದು 200-250 ಕುಟುಂಬಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದನ್ನ ಮೇಲ್ಪಟ್ಟ ಎಲ್ಲ ಅಧಿಕಾರಿಗಳಿಗೆ ಏನೆಲ್ಲ ವಿಷಯ ಮುಟ್ಟಿಸಬೇಕೆಲ್ಲ ಮುಟ್ಟಿಸಿದ್ದೀವಿ. ನ್ಯಾಯಾಲಯದ ಮೆಟ್ಟಿಲೇರಿದೀವಿ. ಎಲ್ಲಾ ತರಹದ ಪ್ರಯತ್ನ ಮಾಡಿದ್ರು. ಇವ್ರನ್ನ ನಮಗೆ ಏನು ಮಾಡ್ಕೊಳಕ್ಕಾಗ್ತಿಲ್ಲ. ಅದನ್ನ ಬಂದ್ ಮಾಡುವಂತ ವ್ಯವಸ್ಥೆ ನಡೀತಾ ಇಲ್ಲ. ಕುಂದ ಈಚೂರು ಗ್ರಾಮದಲ್ಲಿ ಸುಮಾರು 285 ಕುಟುಂಬಗಳು ವಾಸ ಮಾಡುತ್ತಿವೆ. 3 ಶಾಲೆಗಳಿವೆ. ಹೊಗೆ ಹಾಗೂ ಶಬ್ದದಿಂದ ಗ್ರಾಮದ ಜನತೆ ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ಸಮಸ್ಯೆಯಾಗಿದೆ. ಜನತೆ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಯತ್ತ ಹೋಗುವಂತಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಆ ಗ್ರಾಮದಲ್ಲಿ 285 ಕುಟುಂಬಗಳು ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ವು. ಆದ್ರೆ ಆ ಗ್ರಾಮದಲ್ಲಿ ಆರಂಭವಾದಂತಹ ಡಾಂಬರ್ ಮಿಕ್ಸಿಂಗ್ ಘಟಕದಿಂದಾಗಿ ಅಲ್ಲಿನ ಜನರ ಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಅಲ್ಲಿಯ ಜನತೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಅಷ್ಟೊಕ್ಕೆ ಏನಾಗ್ತಾ ಇದೆ ಅಲ್ಲಿ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಡಾಂಬಾರು ಮಿಕ್ಸಿಂಗ್ ಘಟಕದಿಂದ ಸಮಸ್ಯೆ, ಕುಂದ ಈಚೂರು ಗ್ರಾಮಸ್ಥರಿಗೆ ಸಂಕಷ್ಟ. ರಸ್ತೆಯಲ್ಲಿ ನಿಂತು ಆಕ್ರೋಶ, ವಾಹನ ಅಡ್ಡಗಟ್ಟಿ ಪ್ರತಿಭಟನೆ. ಸ್ಥಳಕ್ಕೆ ಶಾಸಕರು ಪೊಲೀಸರ ಆಗಮನ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಬಳಿಯ ಕುಂದ ಈಚೂರು ಗ್ರಾಮದಲ್ಲಿ ಕಂಡುಬಂದ ದೃಶ್ಯವಿದು. ಅಷ್ಟಕ್ಕೂ ಗ್ರಾಮಸ್ಥರ ಪ್ರತಿಭಟನೆಗೆ ಕಾರಣವಾಗಿದ್ದು ಡಾಂಬರು ಹಾಗೂ ಸಿಮೆಂಟ್ ಮಿಕ್ಸಿಂಗ್ ಘಟಕಗಳು. ಸುಮಾರು 4 ಘಟಕಗಳು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಪರಿಣಾಮ ಗ್ರಾಮಸ್ಥರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ. ಕಳೆದ 2024ಕ್ಕೆ ಅನುಮತಿ ಮುಗಿದರೂ ನಿಯಮ ಬಾಹಿರವಾಗಿ ಘಟಕಗಳು ಕೆಲಸ ಮಾಡುತ್ತಿವೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಅಲ್ಲಿ 2 ಪ್ಲಾಂಟ್ ಇದೆ. ಆ ಪ್ಲಾಂಟ್ ಇಂದ ನಮ್ದು 300 ಫೀಟ್ ಅಷ್ಟೇ ದೂರ ಇರೋದು ಮನೆ. ಒಂದು 10-15 ಮನೆಗಳಿವೆ. ಎಲ್ಲ ಮನೆಯಲ್ಲೂ 1-2 ಪೇಷಂಟ್ಸ್ ಇದೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಲಂಗ್ಸ್ ಪ್ರಾಬ್ಲಮ್ಸ್, ಸ್ನೀಸಿಂಗ್ ಎಲ್ಲ ತರದ ಪ್ರಾಬ್ಲಮ್ಸ್ ಇದೆ.
ನಮಗೆ ಪ್ರಾಬ್ಲಮ್ಸ್ ಗೊತ್ತಾಗಿದೆ, ನಮಗೆ ಇದು ಸಿಂಪ್ಟಮ್ಸ್ ಬರುವಾಗ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ಸ್ ನೀವು ಪ್ರಿಕ್ ಟೆಸ್ಟ್ ಮಾಡಿಸಿ ಇದು ಯಾವ್ದ್ರಿಂದ ಅಲರ್ಜಿ ಬರ್ತಾ ಇರೋದು ನಮಗೆ ನೋಡ್ಬೇಕು ಅಂತ ಹೇಳುವಾಗ ಇದು ಡಸ್ಟ್ ಅಲರ್ಜಿ ಅಂತ. ನಮ್ಮ ಅಂತ ಏರಿಯಾದಲ್ಲಿ ಡಸ್ಟ್ ಎಲ್ಲಿಂದ ಬರ್ತದೆ ಸರ್? ಇನ್ನು ಈ ಬಗ್ಗೆ ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ವಂತೆ. ಹೀಗಾಗಿ ಡಾಂಬರ್ ಮಿಕ್ಸಿಂಗ್ ವಾಹನಗಳನ್ನು ಅಡ್ಡಗಟ್ಟಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಶಾಸಕ ಎಎಚ್ ಪೊನ್ನಣ್ಣ ಆಗಮಿಸಿ ಜನರ ಸಂಕಷ್ಟವನ್ನ ಆಲಿಸಿದ್ದಾರೆ. ನಮ್ಮ ಊರಿನಲ್ಲಿ 285 ಕುಟುಂಬಗಳಿದ್ದು 280 ಕುಟುಂಬದಲ್ಲಿ ಒಂದು 200ರಿಂದ 250 ಕುಟುಂಬಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದನ್ನ ಮೇಲ್ಪಟ್ಟ ಎಲ್ಲ ಅಧಿಕಾರಿಗಳಿಗೆ ಏನೆಲ್ಲ ವಿಷಯ ಮುಟ್ಟಿಸಬೇಕೆಲ್ಲ ಮುಟ್ಟಿಸಿದ್ದೀವಿ. ನ್ಯಾಯಾಲಯದ ಮೆಟ್ಟಿಲೇರಿದ್ದೀವಿ. ಎಲ್ಲಾ ತರಹದ ಪ್ರಯತ್ನ ಮಾಡಿದ್ರು. ಇವ್ರನ್ನ ನಮಗೆ ಏನು ಮಾಡ್ಕೊಳಕ್ ಆಗ್ತಿಲ್ಲ. ಅದನ್ನ ಬಂದ್ ಮಾಡುವಂತ ವ್ಯವಸ್ಥೆ ನಡೀತಾ ಇಲ್ಲ. ಕುಂದಾ ಈಚೂರು ಗ್ರಾಮದಲ್ಲಿ ಸುಮಾರು 285 ಕುಟುಂಬಗಳು ವಾಸ ಮಾಡುತ್ತಿವೆ. 3 ಶಾಲೆಗಳಿವೆ. ಹೊಗೆ ಹಾಗೂ ಶಬ್ದದಿಂದ ಗ್ರಾಮದ ಜನತೆ ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ಸಮಸ್ಯೆಯಾಗಿದೆ. ಜನತೆ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಯತ್ತ ಹೋಗುವಂತಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಆ ಗ್ರಾಮದಲ್ಲಿ 285 ಕುಟುಂಬಗಳು ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ವು. ಆದ್ರೆ ಆ ಗ್ರಾಮದಲ್ಲಿ ಆರಂಭವಾದಂತಹ ಡಾಂಬರ್ ಮಿಕ್ಸಿಂಗ್ ಘಟಕದಿಂದಾಗಿ ಅಲ್ಲಿನ ಜನರ ಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಅಲ್ಲಿಯ ಜನತೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಅಷ್ಟೊಕ್ಕೆ ಏನಾಗ್ತಾ ಇದೆ ಅಲ್ಲಿ ಸ್ಟೋರಿ ನೋಡ್ಕೊಂಡು ಬನ್ನಿ. ಡಾಂಬಾರು ಮಿಕ್ಸಿಂಗ್ ಘಟಕದಿಂದ ಸಮಸ್ಯೆ. ಕುಂದಾ ಈಚೂರು ಗ್ರಾಮಸ್ಥರಿಗೆ ಸಂಕಷ್ಟ. ರಸ್ತೆಯಲ್ಲಿ ನಿಂತು ಆಕ್ರೋಶ, ವಾಹನ ಅಡ್ಡಗಟ್ಟಿ ಪ್ರತಿಭಟನೆ. ಸ್ಥಳಕ್ಕೆ ಶಾಸಕರು, ಪೊಲೀಸರ ಆಗಮನ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಬಳಿಯ ಕುಂದಾ ಈಚೂರು ಗ್ರಾಮದಲ್ಲಿ ಕಂಡುಬಂದ ದೃಶ್ಯವಿದು. ಅಷ್ಟಕ್ಕೂ ಗ್ರಾಮಸ್ಥರ ಪ್ರತಿಭಟನೆಗೆ ಕಾರಣವಾಗಿದ್ದು ಡಾಂಬರು ಹಾಗೂ ಸಿಮೆಂಟ್ ಮಿಕ್ಸಿಂಗ್ ಘಟಕಗಳು. ಸುಮಾರು 4 ಘಟಕಗಳು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಪರಿಣಾಮ ಗ್ರಾಮಸ್ಥರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ. ಕಳೆದ 2024ಕ್ಕೆ ಅನುಮತಿ ಮುಗಿದರೂ ನಿಯಮ ಬಾಹಿರವಾಗಿ ಘಟಕಗಳು ಕೆಲಸ ಮಾಡುತ್ತಿವೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಅಲ್ಲಿ 2 ಪ್ಲಾಂಟ್ ಇದೆ. ಆ ಪ್ಲಾಂಟ್ ಇಂದ ನಮ್ದು 300 ಫೀಟ್ ಅಷ್ಟೇ ದೂರ ಇರೋದು ಮನೆ. ಒಂದು 10-15 ಮನೆಗಳಿವೆ. ಎಲ್ಲ ಮನೆಯಲ್ಲೂ 1-2 ಪೇಷಂಟ್ಸ್ ಇದೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಲಂಗ್ಸ್ ಪ್ರಾಬ್ಲಮ್ಸ್, ಸ್ನೀಸಿಂಗ್ ಎಲ್ಲ ತರದ್ದು ಪ್ರಾಬ್ಲಮ್ಸ್ ಇದೆ. ನಮಗೆ ಪ್ರಾಬ್ಲಮ್ಸ್ ಗೊತ್ತಾಗಿದೆ, ನಮಗೆ ಇದು ಸಿಂಪ್ಟಮ್ಸ್ ಬರುವಾಗ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ಸ್ ನೀವು ಪ್ರಿಕ್ ಟೆಸ್ಟ್ ಮಾಡಿಸಿ ಇದು ಯಾವ್ದ್ರಿಂದ ಅಲರ್ಜಿ ಬರ್ತಾ ಇರೋದು ನಮಗೆ ನೋಡ್ಬೇಕು ಅಂತ ಹೇಳುವಾಗ ಇದು ಡಸ್ಟ್ ಅಲರ್ಜಿ ಅಂತ. ನಮ್ಮ ಅಂತ ಏರಿಯಾದಲ್ಲಿ ಡಸ್ಟ್ ಎಲ್ಲಿಂದ ಬರ್ತದೆ ಸರ್? ಇನ್ನು ಈ ಬಗ್ಗೆ ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ವಂತೆ. ಹೀಗಾಗಿ ಡಾಂಬರ್ ಮಿಕ್ಸಿಂಗ್ ವಾಹನಗಳನ್ನು ಅಡ್ಡಗಟ್ಟಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಶಾಸಕ ಎಎಚ್ ಪೊನ್ನಣ್ಣ ಆಗಮಿಸಿ ಜನರ ಸಂಕಷ್ಟವನ್ನ ಆಲಿಸಿದ್ದಾರೆ. ನಮ್ಮ ಊರಿನಲ್ಲಿ 285 ಕುಟುಂಬಗಳಿದ್ದು 280 ಕುಟುಂಬದಲ್ಲಿ ಒಂದು 200ರಿಂದ 250 ಕುಟುಂಬಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದನ್ನ ಮೇಲ್ಪಟ್ಟ ಎಲ್ಲ ಅಧಿಕಾರಿಗಳಿಗೆ ಏನೆಲ್ಲ ವಿಷಯ ಮುಟ್ಟಿಸಬೇಕೆಲ್ಲ ಮುಟ್ಟಿಸಿದ್ದೀವಿ. ನ್ಯಾಯಾಲಯದ ಮೆಟ್ಟಿಲೇರಿದ್ದೀವಿ. ಎಲ್ಲಾ ತರಹದ ಪ್ರಯತ್ನ ಮಾಡಿದ್ರು. ಇವ್ರನ್ನ ನಮಗೆ ಏನು ಮಾಡ್ಕೊಳಕ್ ಆಗ್ತಿಲ್ಲ. ಅದನ್ನ ಬಂದ್ ಮಾಡುವಂತ ವ್ಯವಸ್ಥೆ ನಡೀತಾ ಇಲ್ಲ. ಕುಂದಾ ಈಚೂರು ಗ್ರಾಮದಲ್ಲಿ ಸುಮಾರು 285 ಕುಟುಂಬಗಳು ವಾಸ ಮಾಡುತ್ತಿವೆ. 3 ಶಾಲೆಗಳಿವೆ. ಹೊಗೆ ಹಾಗೂ ಶಬ್ದದಿಂದ ಗ್ರಾಮದ ಜನತೆ ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ಸಮಸ್ಯೆಯಾಗಿದೆ. ಜನತೆ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಯತ್ತ ಹೋಗುವಂತಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.